ಶ್ರೀ ಗುರುಭ್ಯೋ ನಮಃ. ನಾಡಿನ ಎಲ್ಲ ಜನತೆಗೆ ಪ್ರಸ್ತುತ ದಿನಮಾನದಲ್ಲಿ ಶಿಕ್ಷಣದ ಮಹತ್ವ ಏನು ಅಂತ ಕೇಳಿದರೆ, ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಮೂಲ ಶಿಕ್ಷಣ ಅಂತಕ್ಕಂಥದ್ದು ರೆಕ್ಕೆಗಳು ಬೇಕಾಗ್ತದೆ. ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಪರಮಾತ್ಮ ನೀಡಿರ್ತಕ್ಕಂಥ ಕಣ್ಣು ಎರಡು, ಶಿಕ್ಷಣ ಅಂತಕ್ಕಂಥ ಮೂರನೇ ಕಣ್ಣಿದ್ದಾಗ ಮಾತ್ರ ಪುಣ್ಯಾತ್ಮರಿ ಜಗತ್ತನ್ನು ಆತ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ಆಕಾಶದಲ್ಲಿ ಹಾರಬೇಕಾಗಿತ್ತಂದ್ರೆ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥ ಎರಡು ರೆಕ್ಕೆಗಳು ಬಂದಾಗ ಆ ಮನುಷ್ಯ ಮುಗಿಲೆತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಒಂದು ಅಪರೂಪದ ಮಾತು ಅನ್ನೋದು ಕೇಳಿದರೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿ ಹಾಲಿದ್ದಂಗೆ, ಆತ ಯಾವ ಸವಿತನ ಹುಲಿ ಹಂಗೆ ಗರ್ಜನೆ ಮಾಡ್ತಾನಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಮೂಲ ಈ ದೇಶ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ, ಮಾನವ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಅದಕ್ಕೆ ಎಲ್ಲ ನಾಡಿನ ಪ್ರಸ್ತುತ ಎಲ್ಲ ಯುವ ಪೀಳಿಗೆಗೆ ಶಿಕ್ಷಣ ಅಂತಕ್ಕಂಥದ್ದು ನೀಡಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ನನ್ನ ಒಂದು ಬಯಕೆ. ಪಂಚಾಂಗ ಸಮಾಪ್ತಿ. ಒಬ್ಬ ಕುಂಬಾರನು ಮಡಿಕೆ ಮಾಡಲು ಮಣ್ಣನ್ನು ತಂದು ಹದಗೊಳಿಸಿ ದಕ್ಷಿಣ ಸಮುದ್ರದೇವ ಅದರಿಂದ ತತ್ತಲಾಗಿದೆ.
गण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा। विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभ आशीष मांगे। गाहे तव जय गाथा जन गण मंगलदायक जय हे भारत भाग्य विधाता। जय हे जय हे। ಸಮಾಜವನ್ನಾಗಿ ರೂಪಿಸುವುದಕ್ಕಾಗಿ ಸಾಮಾಜಿಕ ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಅವಕಾಶಗಳ ಸಮತೆಯನ್ನು ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ 1949ನೇ ಇಸ್ವಿಯ ನಾವೇ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು. ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆನೋ ಆಗಿ. ಬರೆವಂತ ತಂದೆನೋ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ. ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ.
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ಎಷ್ಟು ಮಂದಿ ಅಡುಗೆ ಮಾಡ್ತಾರೆ ದಿನ? 120. ಏನೇನು ಮಾಡ್ತಾರೆ? ಚಪಾತಿ, ಕಾಯಿಪಲ್ಲೆ, ಅನ್ನ, ಸಾರು. ನಾಷ್ಟಾಕ್ರಿ? ಸೋಮವಾರ ಉಪ್ಪಿಟ್ಟು ಮಾಡ್ತೀವಿ ರೀ, ಮಂಗಳವಾರ ಅವಲಕ್ಕಿ ರೀ, ಬುಧವಾರ ಶಾವಿಗೆ ಉಪ್ಪಿಟ್ಟು ರೀ, ಗುರುವಾರ ಇಡ್ಲಿ, ಶುಕ್ರವಾರ ಚೂಡಾ ರೀ, ಶನಿವಾರ ದಿವಸ ಈ ಪಾನಿಪುರಿ ಎಣ್ಣೆ ಮಾಡ್ತೀವಿ ರೀ, ಅಲ್ಲಿ ಮುಂಜಾನೆ ರೀ ಮತ್ತೊಂದು ದಿವಸ ಪಲಾವ್ ಮಾಡ್ತೀವಿ. ನಾವು ಸೋಮವಾರ ದಿನ ಚಪಾತಿ ಪಲ್ಯ ಅನ್ನ ಸಾರ ಕೊಡ್ತೀವಿ ರೀ. ಮಂಗಳವಾರ ದಿನ ರೀ ಏನೈತ್ರಿ ಚಪಾತಿ ಪಲ್ಯ ಅನ್ನ ಸಾರ ಹಿಂಡಿ ಮೊಸರ ಕೊಡ್ತೀವಿ ರೀ. ಬುಧವಾರ ದಿನ ಶಾವಿಗೆ ಪಾಯಸ ಕೊಡ್ತೀವಿ ರೀ. ಗುರುವಾರ ದಿನ ಮುಂಜಾನೆ ಇಡ್ಲಿ ಕೊಡ್ತೀವಿ ರೀ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಕೊಡ್ತೀವಿ ರೀ. ಮತ್ತು ಸಂಜೆಗೆ ರೊಗಲಿ ಊಟ ಕೊಡ್ತೀವಿ ರೀ. ಶುಕ್ರವಾರ ದಿನ ಏನೈತ್ರಿ ಊಟ ಕೊಡ್ತೀವಿ ರೀ. ಮತ್ತು ಚಪಾತಿ ಅನ್ನ ಸಾರ ಪಲ್ಯ ಕೊಡ್ತೀವಿ ರೀ. ಕೋಸಂಬರಿ ಕೊಡ್ತೀವಿ ರೀ. ಶನಿವಾರ ದಿನ ಮತ್ತು ಸ್ವೀಟ್ ಕೊಡ್ತೀವಿ ರೀ. ರವಿವಾರ ದಿನ ದಾಶಿ ಅಥವಾ ಇಡ್ಲಿ ಪಡ್ಡ ಇಂಥದ್ದು ಯಾರು ಸ್ಪೆಷಲ್ ಮಾಡ್ತೀವಿ ರೀ. ಸೋಮವಾರ ಚೂಡಾ ಕೊಡ್ತೀವಿ ರೀ, ಮಂಗಳವಾರ ದಿನ ವಡಾ ಪಾವ್ ಕೊಡ್ತೀವಿ ರೀ, ಬುಧವಾರ ದಿನ ಬಜ್ಜಿ ಮಾಡ್ತೀವಿ ರೀ, ಗುರುವಾರ ದಿನ ಪಾನಿಪುರಿ ಮಾಡ್ತೀವಿ ರೀ, ಶುಕ್ರವಾರ ದಿನ ಅವ್ರು ಏನು ಬೇಡ್ತಾರೆ ಅದನ್ನು ಮಾಡಿಕೊಡ್ತೀವಿ ರೀ. ಆಮೇಲೆ ಶನಿವಾರ ದಿನ ರಾಗಿ ಗಂಜಿ ಮಾಡ್ತೀವಿ ರೀ, ರವಿವಾರ ದಿನ ಹುರುಳಿ ಗಂಜಿ ಮಾಡ್ತೀವಿ ರೀ.
ಏನೇನ್ ಮಾಡಿದಾರ ನೋಡ್ರಿ ಆ ಪಾಠದೊಳಗ. ಅದು ಒಂದು ಸರ್ಕಾರಿ ಶಾಲೆ. ಆ ಶಾಲೆ ಯಾವ್ದು ಇರ್ತೈತಿ? ಸರ್ಕಾರಿ ಶಾಲೆ ಇರ್ತೈತಿ. ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನದ ಆಚರಣೆ. ಆ ಶಾಲೆ ಒಳಗೆ ಏನ್ ಮಾಡ್ತಿದಾರಂದ್ರ ಸ್ವಾಮಿ ವಿವೇಕಾನಂದ ಅವರ ದಿನಾಚರಣೆಯನ್ನ ಆಚರಣೆ ಮಾಡಕ್ಕ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದಾರ. ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ ಎಲ್ಲ ಮಾಡುವಾಗ ಓಡಾಡ್ತಿರ್ತಿರಿಲ್ಲ, ಆ ತರ ಅಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತಾರಂತ. ರಾಜನು ಮಾಲೆ ಮಾಡಿದನು. ಆ ಹೂವಿಂದೆಲ್ಲ ಮಾಲೆ ಮಾಡಿ ಫೋಟೋಕ್ ಹಾಕ್ಬೇಕು. ಅದೇ ತರ ರಾಜ ಅನ್ನೋ ಹುಡುಗ ಏನ್ ಮಾಡ್ತಾನ, ಹೂವಿನ ಮಾಲೆ ಮಾಡ್ತಾನಂತ. ಸ್ವಾಮಿ ವಿವೇಕಾನಂದರ ಪಟವು ಹೂ ಮಾಲೆ. ದೇವರ ನಾಮ ಹಾಡಿದನು. ಶಾಂತಾರಾಮ ಅಂದ್ರೆ ಯಾರ? ಅವ್ರ ಸರ್. ಏನಾದ್ರು ಆಚರಣೆ ಮಾಡುವಾಗ ದೀಪ ಬೆಳಗ್ತಾರಿಲ್ಲ, ಅದೇ ತರ ನಾರಾಯಣ ಅಕ್ಷರಗಳಿವೆ ಮತ್ತು ಅದರಲ್ಲಿ ಸ್ವರಗಳು 13 ಇವೆ. ಅದರ ಸ್ವರಗಳು ಯಾವ್ಯಾವ ಅಂದ್ರೆ ಅ, ಆ, ಇ, ಈ, ಉ,
ಹಾಗೆ ಅದೇ ರೀತಿ ವ್ಯಂಜನಗಳು ಎಷ್ಟಿದಾವೆ ಅಂದ್ರಪ್ಪ 34 ವ್ಯಂಜನಗಳಿವೆ. ಅದರಲ್ಲಿ 2 ಪ್ರಕಾರವಿವೆ. 25 ಅಕ್ಷರಗಳಿವೆ. ಅವು ಯಾವ್ಯಾವ್ದು ಅಂತ ಹೇಳಿದ್ರೆ ಖ ಖ ಗ ಘ ನ ಚ ಛ. ಕ್ವಶನ್ ಆನ್ಸರ್ ಕೊಡ್ತೀರಿ ಸರಿ. ಕಿತ್ತಿ ಸಣ್ಣ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49. ವೆರಿ ಗುಡ್. ಮತ್ತೆ ಸ್ವರಗಳು ಎಷ್ಟಿದಾವೆ? 13. ಅವು ಯಾವ್ಯಾವ? 13. ಮತ್ತೆ ಯೋಗವಾಹಗಳು ಎಷ್ಟಿದಾವೆ? ಅವು ಯಾವ್ಯಾವುದು? ಅಂ ಮತ್ತು ಅಹ. ಅದೇ ರೀತಿ ಅನುನಾಸಿಕಗಳು ಎಷ್ಟಿದಾವೆ? 5. ಅವು ಯಾವ್ಯಾವುದು? ಎಷ್ಟಿದಾವೆ? 5. ಗುರುಗಳು ತರಗತಿಗೆ ಬಂದರು. ಒಬ್ಬ ಬಾಲಕನು ಎದ್ದು ನಿಂತು ಗುರುಗಳಿಗೆ ಏನು ಹೇಳಿದರು? ಒಬ್ಬ ಬಾಲಕ ಎದ್ದು ನಿಂತು ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. ಗುರುಗಳು ಹಿಂದೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಗುರುಗಳು ಬಾಲಕನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಪಾಠ 13 ಸರಳತೆ. ಯಾವ್ದ? ನೋಡ್ರಿ, ಈ ಪಾಠದಲ್ಲಿ ಮನುಷ್ಯರ ಹಾವಭಾವಗಳ ಬಗ್ಗೆ ಐತಿ. ಅಂದ್ರೆ ಮನುಷ್ಯರು ಹೆಂಗಿರ್ತಾರ, ಹೆಂಗ ಅವ್ರ ಉಡುಗೆ ತೊಡುಗೆಗಳ ಬಗ್ಗೆ ಇಲ್ಲಿ ಗೊತ್ತಾಗೈತಿ ನಿಮ್ಗೆ. ಅದೊಂದು ದೊಡ್ಡ ಸಭಾಂಗಣ. ಏನು? ಅದೊಂದು ದೊಡ್ಡ ಸಭಾಂಗಣ. ಸಭಾಂಗಣ ಅಂದ್ರೆ ಏನು? ಸಮಾರಂಭಗಳ ನಡೆಯುವ ಸ್ಥಳ. ಅಂದ್ರ ಈಗ ನಿಮ್ ಮನ್ಯಾಗಂತೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೀರಿ, ಹೌದಾ? ಈಗ ಮನ್ಯಾಗ ಜಾಗ ಇತ್ತಂದ್ರೆ ಕೆಲವೊಬ್ರು ಮನೆಯಲ್ಲಿ ಮಾಡ್ತಾರ, ಇಲ್ಲ ದೊಡ್ಡ ದೊಡ್ಡ ಹಾಲ್ ಅಲ್ಲಿ ಮಾಡ್ತಾರ. ಅದ ಸಮಾರಂಭಗಳ ನಡೆಯುವ ಸ್ಥಳಕ್ಕೆ ಏನಂತಾರ? ಸಭಾಂಗಣ ಅಂತ ಹೇಳಿ ಕರೀತಾರ. ಸಮಾರಂಭ ಸಮಾರಂಭ ಅಂದ್ರೆ ಏನು ಗೊತ್ತೈತಿ? ಏನು? ಕಾರ್ಯಕ್ರಮ. ಯಾವ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಮನೆಯಲ್ಲಿ? ಮತ್ತೇನ ಮಲ್ಕರಿ? ಯಾವ ಸಮಾರಂಭ ಮಾಡ್ತಾರೆ ನಿಮ್ಮ ಮನ್ಯಾಗ? ಜೋರ್. ಹಾ ಸರಿ. ಹಾ ಸುಚಿತ, ಹಂಗ ಡೆಕೋರೇಷನ್ ಏನಾದ್ರು ಅಲಂಕಾರ ಮಾಡ್ತಿರೋ ಹಂಗ ಬಿಡ್ತೀರಿ? ಅಲಂಕಾರ ಮಾಡ್ತೀರಿ? ಹಾ. ಇಲ್ಲಿ ನೋಡ್ರಿ, ಆ ಸಭಾಂಗಣ ಏನ್ ನಡೀತಿದ್ಲ ಅಲ್ಲಿ ಏನ್ ಮಾಡ್ಯಾರಂದ್ರ ಸುಂದರವಾಗಿ ಅಲಂಕಾರ ಮಾಡ್ಯಾರ. ಏನ್ ಮಾಡ್ಯಾರ? ಗೌರವಿಸುವ ಸಮಾರಂಭ ಆಗಿತ್ತ. ಏನಾಗಿತ್ತು? ಗಣ್ಯ ವ್ಯಕ್ತಿಯನ್ನ ಗೌರವಿಸುವ ಸಮಾರಂಭ. ನೂರ 43 ಕೂಡಿಸು 191. ಇನ್ನ 600 ಪ್ಲಸ್ 798. 543 ಪ್ಲಸ್ 265. ಹೌದಾ? ಯಾವ ಚಿಹ್ನೆ ಇದ್ದಿದ್ದು? ಏನ್ ಮಾಡ್ಬೇಕು? ಪ್ಲಸ್ ಇದ್ರೆ ಏನ್ ಮಾಡ್ಬೇಕು? ಇಡೀ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದು? 3 ಮತ್ತೆ 5 ಎಷ್ಟಾಗತ್ತೆ? 4 ಮತ್ತೆ 6 ಎಷ್ಟಾಗತ್ತೆ? 2 ಸಂಖ್ಯೆ ಬಂದಾಗ ಏನ್ ಮಾಡ್ಬೇಕು? 1 ಸಂಖ್ಯೆಯನ್ನ ಮುಂದಿನ ಸ್ಥಾನಕ್ಕೆ ಕೈಲಿಯನ್ನ ಕೊಡ್ಬೇಕು. ಹೌದಾ? ಆಮೇಲೆ ಇಲ್ಲಿ ಎಷ್ಟೈತಿ? ಹಾಗಾದ್ರೆ ಉತ್ತರ ಎಷ್ಟು ಬಂತು ನಮ್ದು? ಇನ್ನು ಅವ್ರಿಗೆ ಮನೆ ಕೊಡೋಣ. ಪಾಠ 12 ಪ್ರವಾಸ ಹೋಗೋಣ. ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು.
ಏನು ಮಾಡ್ತಾರೋ ಮಕ್ಕಳೆಲ್ಲರೂ ಪ್ರವಾಸಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿರ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರು ಏನು ಮಾಡ್ತಾರೋ ಅವ್ರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡ್ತಾರೆ. ಆಮೇಲೆ ಏನು ನೋಡ್ರಿ, ಎಲ್ಲರೂ ಸೇರ್ಕೊಂಡು ಶಿಕ್ಷಕರು ಆಮೇಲೆ ಮಕ್ಕಳು ಸೇರ್ಕೊಂಡು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ರೈಲು ನಿಲ್ದಾಣಕ್ಕೆ ಹೋಗ್ತಾರೆ. ಅವಾಗ ಅಲ್ಲಿ ಹೋದ್ಮೇಲೆ ಶಿಕ್ಷಕರು ಏನು ಹೇಳ್ತಾರೋ ಮಕ್ಕಳಿಗೆ, ನೋಡ್ರಲ್ಲಿ ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ. ಇದನ್ನೆಲ್ಲ ನನ್ನ ಹಿಂದೆ ಎಲ್ಲರೂ ಏನಪ್ಪ ಅಂದ್ರೆ ನಿಮ್ಮ ಏನಪ್ಪ ಅಂದ್ರೆ ಇಬ್ಬರಾಗಿ ಕೈ ಹಿಡ್ಕೊಂಡ ಬರ್ರಿ ನನ್ನ ಹಿಂದೆ. ಅವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲಿ ಹೋಗ್ತೀನ ನೀವು ಅಲ್ಲೇ ಬರ್ರಿ ಅಂತ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಅಲ್ಲಿ ನಿಂತಿಲ್ಲ, ಜನರು ನಿಂತಾರಲ್ಲ, ಯಾಕೆ ನಿಂತಾರ್ರಿ ಅಂತ ಶಾಲೆ. ಅದಕ್ಕೆ ಶಿಕ್ಷಕರು ಏನು ಹೇಳ್ತಾರೆ ನೋಡ್ರಿ, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವರ ಸಾಲು. ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ನೋಡಿ ಮಾಡಿದಾರಪ್ಪ ಅದರಲ್ಲಿ ಸಾಲಾಗಿ ನಿಂತಿದ್ದಾವೆ. ನಾನು ಕೂಡ ಈಗ ಏನು ಮಾಡ್ತೀನಿ ಅಂದ್ರೆ ನಿಮ್ಗೆಲ್ಲರಿಗೂ ಟಿಕೆಟ್ ತೊಗೊಂಡು ಬರ್ತೀನಿ, ನೀವೆಲ್ಲರೂ ಏನು ಮಾಡ್ರಂದ್ರೆ ಇಲ್ಲೇ ನಿಂತ್ಕೋರಿ ಅಂತ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದ್ರೆ ಮಕ್ಕಳಿಗೆ ಹೇಳ್ತಾರೆ. हमें सऊदी में 7वीं कक्षा में एक पाठ को अध्ययन करना है। इस पाठ का शीर्षिका है समझदार राजू। इस पाठ में क्या दिया गया है? यह एक नीतिकथा है। मुसीबत के समय पर घबराना नहीं चाहिए, इसकी सीख के आधार पर इस पाठ का रचना दी गई है। यहाँ पर एक राजू नाम का एक बालक है, होशियार लड़का था। कैसा लड़का था? पटरी को देखकर उन्होंने क्या करता है, बालक अनेक वहां पर यात्रियों का उन्होंने क्या करता है, उनकी जीव की रक्षा करता है। उन बालक को गणतंत्र के जोश पर शाला दिए जाते हैं। क्या दिए जाते हैं? दिया गया है। समझदार का अर्थ क्या है? अचानक का अर्थ क्या है? अवसर का अर्थ? नजर का अर्थ? पुरस्कार का अर्थ? इनाम। हमें कब इनाम मिलता है? कोई एक महान या एक अच्छा काम करने से हमें पुरस्कार दिए जाते हैं। विद्यालय में पुरस्कार दिए जाते हैं। ನೀರಿನಿಂದ ಸಾಕಷ್ಟು ಬಾಯಾರಿಕೆಯಿಂದ ಬಳಲತಕ್ಕಂಥ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಪ್ಪ ಅಂದರೆ ಅಜ್ಜಿಗೆ ಏನಪ್ಪ ಅಂತಂದರೆ ಏನಾದರೂ ಕುಡಿಯಲಿಕ್ಕೆ ಅಂಬಲಿಗೆ ನನಗೆ ಸ್ವಲ್ಪ ಕೊಡಿ ಅಂತ ಕೇಳಿದಾಗ ಅವಾಗ ಆ ಮುದುಕಿ ಏನು ಹೇಳ್ತಾಳಪ್ಪ ಅಂದರೆ ನಾತಿ ದೂರ ಅಂದರೆ ಸ್ವಲ್ಪ ದೂರ. ಯಾಕಂದರೆ ನಾವು ಭಾಳ ದೂರ ಐತೆ ಅಂದರೆ ಏನಪ್ಪ ಅಂತಂದರೆ ಹೋಗ್ಲಿಕ್ಕೆ ಬಯಸೋದಲ್ಲ. ಅದಕ್ಕಾಗಿ ಅಜ್ಜಿ ಏನು ಹೇಳ್ತಾ ಇದ್ದಾಳೆ, ಇಲ್ಲೇ ಸ್ವಲ್ಪ ಸಮೀಪದಲ್ಲಿ ಒಂದು ಗಿಡ ಐತಿ, ಹಾಗಾಗಿ ಆ ಗಿಡದಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಹಣ್ಣುಗಳಿದಾವೆ, ನೀನು ಏನಪ್ಪಾ ಅಂದ್ರೆ ಹಸಿವಾಗಿತ್ತು ಅಂತ ಹೇಳ್ತಾ ಇದೆಯಾ, ಹರ್ಕೋ ತಿಂದು ನಿನ್ನ ಹಸಿವನ್ನ ಏನಪ್ಪಾ ಅಂದ್ರೆ ತೀರಿಸಿಕೋ ಅಂತ ಹೇಳ್ತಾ ಇದ್ದಾಳೆ. ಅವಾಗ ಆ ಯುವಕ ನಿಮ್ಮಂತೆ ಇರತಕ್ಕಂಥ ಒಬ್ಬ ಯುವಕ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಅಜ್ಜಿ ತೋರಿಸಿದ ಮರದ ಕಡೆಗೆ ಏನಪ್ಪಾ ಅಂದ್ರೆ ಹೋಗ್ತಾರೆ. ಹೋಗಿ ಆ ಗಿಡದಲ್ಲಿ ಇರತಕ್ಕಂಥ ಮರಗಳನ್ನ ಏನಪ್ಪಾ ಅಂತಂದ್ರೆ ತಿಂತಾನೆ. ತಿಂದ ನಂತರ ಏನಾಗ್ತಾ ಇದೆಪ್ಪ ಅಂತಂದ್ರೆ ಹೊಟ್ಟೆ ತುಂಬಿತ. ಹೌದಲ್ವಾ? ನಮ್ಮ ಹೊಟ್ಟಿಗೆ ಏನ್ ಬೇಕು? ಹಿಟ್ಟು ಬೇಕು. ಅನ್ನಂ ಬ್ರಹ್ಮೇತಿ ಉಜಾನಂ ಅಂತ ಹೇಳ್ತೀವಿ ನಾವು. ಆಹಾರ ಬೇಕಲ್ವಾ? ಅದಕ್ಕಾಗಿ ಹೊಟ್ಟಿ ತುಂಬಿದ ಬಳಿಕ ಊಟ ಮಾಡಿದ ನಂತರ ನಾವೇನ್ ಮಾಡ್ತೀವಿ? ನೀರನ್ನ ಏನಪ್ಪಾ ಅಂದ್ರೆ ಬಯಸ್ತೀವಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅಜ್ಜಿಗೆ ಹೇಳಿದ, ಸ್ವಲ್ಪ ನನಗೆ ಕುಡಿಲಿಕ್ಕೆ ಅತೀ ದಾಹವಾಗಿದೆ, ಯಾಕೆಂದ್ರೆ ರಣ ಬಿಸಿಲು, ಎಲ್ಲಾ ಕಡೆಗೆ ಬಿಸಿಲಿನಿಂದ ಬಹಳಷ್ಟು ನನಗೆ ಏನಪ್ಪಾ ಅಂತಂದ್ರೆ ಒಂದು ಮರವಿದೆ. ಸೊ ಆ ಮರಕ್ಕೆ ಏನಪ್ಪಾ ಅಂತಂದ್ರೆ ಹತ್ತಿರ ಹೋಗು, ನಿನ್ನಲ್ಲಿ ಇರತಕ್ಕಂತ ಒಂದು ಕೊಡ್ಲಿ ಏಟನ್ನ ಅದು ಹೊಡೆದಾಗ ಏನಪ್ಪಾ ಅಂತಂದ್ರೆ ನೀರು ಬರ್ತಾ ಇದೆ ಅಂತ ಏನಪ್ಪಾ ಅಂದ್ರೆ ಅಜ್ಜಿ ಹೇಳ್ತಾ ಇದ್ದಾರೆ. ಅವಾಗ ನೀರಡಿಕೆಯಿಂದ ಆ ನೀರನ್ನ ಕೊಡತಕ್ಕಂತ ಮರದ ಕಡೆಗೆ ಹೋಗಿ ಏನಪ್ಪಾ ಅಂತಂದ್ರೆ ತನ್ನ ಕೊಡ್ಲಿ ನೀರು ಏನಪ್ಪಾ ಅಂತ ಸುಳ್ಳಾಕತ್ತದ, ಸಿಕ್ಕಾಪಟ್ಟು ನೀರು ಬೀಳಾಕತ್ತದ. ನೀರು ಬೀಳಿಕತ್ತಾಗ ಏನಪ್ಪಾ ಅಂತಂದ್ರೆ ತನ್ನ ಬೊಗಸೆಯಿಂದ ಏನ್ ಮಾಡ್ತಾ ಇದ್ದಾನೆ, ಆ ನೀರನ್ನ ಘಟನೆ ಕುಡಿತಾ ಇದ್ದಾನೆ ತೃಪ್ತಿಯಾಗಿ. ಯಾಕಂದ್ರೆ ಹೊಟ್ಟೆ ಹಸದಿತ್ತು, ನೀರು ಕುಡ್ದ, ನೆರಳಿತ್ತು, ಬಿಸಿಲಿತ್ತು. ಅದಕ್ಕಾಗಿ ಏನಪ್ಪಾ ಅಂದ್ರೆ ಗಿಡದ ಕೆಳಗಡೆ ಏನಪ್ಪಾ ಅಂದ್ರೆ ಆರಾಮ ಮಾಡ್ಕೊಂಡು ಆಮೇಲೆ ಪಟ್ಟಣಕ್ಕೆ ಹೋಗತಕ್ಕಂತ, ನಗರಕ್ಕೆ ಹೋಗತಕ್ಕಂತ ವಿಷಯವನ್ನ ಅಲ್ಲೇ ಬಿಟ್ಬಿಟ್ಟು
ಯಾಕೆ ಅವ್ನಿಗೆ ಏನ್ ಬೇಕು ಅಂತಂದ್ರೆ ಅದೆಲ್ಲ ಸಿಕ್ತು. ಅದಕ್ಕಾಗಿ ಅವನು ಅಜ್ಜಿ ಹತ್ತಿರ ಬಂದು ಕೇಳ್ತಾ ಇದ್ದಾನೆ, ಅಜ್ಜಿ ನಾನೇನಪ್ಪ ಅಂತಂದ್ರೆ ಪಟ್ಟಣಕ್ಕೆ ಹೋಗ್ಬೇಕಂತಿದ್ದೆ, ಇವತ್ತು ಇನ್ಮಂದ ನಾನೇನ್ ಮಾಡೋದಲ್ಲ, ಪಟ್ಟಣಕ್ಕೆ ಹೋಗುವುದಲ್ಲ. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳಿ ಗೊತ್ತೈತಿಲ್ಲ. ಪ್ರಜೆಗಳಿಗಿಂತ ಏನು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವ ಸರ್ಕಾರವನ್ನ ನಾವೇನಂತೀವಿ ಅಂತ ಹೇಳಿ ಕರಿತೀವಿ. ನೋಡ್ ಇದು ಹೆಂಗ ಉತ್ಪತ್ತಿ ಆಯ್ತು ನೋಡ್. ಪ್ರಜಾಪ್ರಭುತ್ವಕ್ಕ ನಾವ ಏನಂತೀವಿ ಆಂಗ್ಲದೊಳಗ ಅಂದ್ರ ಡೆಮೋಕ್ರಸಿ ಅಂತ ಹೇಳಿ ಕರಿತೀವಿ. ಡೆಮೋಕ್ರಸಿ ಈ ಪದ ಹೆಂಗ್ ಬಂದೈತಿ ಅಂದ್ರ ನೋಡ್ರಿ, ಇನ್ನೊಂದು ನೀವ್ ಯಾರು ಮಾತಾಡ್ಬೇಕು. ಡೆಮೋಕ್ರ ಪದಗಳಿಂದ ಬಂದೈತಿ. ಯಾವ್ಯಾವ ಪದ ಅಂದ್ರ ಡೆಮೋಸ್ ಮತ್ತು ಕ್ರೇಸಿಯಾ ಎರಡು ಪದಗಳಿಂದ ಬಂದೈತಿ. ಅಂದ್ರೆ ಅಧಿಕಾರ, ಜನರ ಅಧಿಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ನಾವು ಕರಿತೀವಿ. ಆಯ್ತಾ ನೋಡ್, ಪ್ರಜಾಪ್ರಭುತ್ವ ಅನ್ನೋದು ಏನಾಗೈತಿ ಅಂದ್ರೆ ಈ ಒಂದು ಸರ್ಕಾರದೊಳಗ ಪ್ರಜಾಪ್ರಭುತ್ವ ಹೊಂದಿರುವ ದೇಶದೊಳಗ ಜನರು ಏನ್ ಮಾಡ್ತಾರ ಅಂದ್ರೆ ಅತಿಯಾಗಿ ನಮ್ಮ ಸರ್ಕಾರವನ್ನ ಏನ್ ಮಾಡ್ತಾರ ಅಂದ್ರೆ ಆಳ್ವಿಕೆಯನ್ನ ಮಾಡ್ತಾರ. ಈಗ ನೋಡ್, ಈಗ ನೀವು ಇಷ್ಟು ತಿಳ್ಕೊಂಡ್ರಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ. ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಬರ್ತಾವ. ಈಗ ನೋಡ್, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಅಂತೀವಿ ನಾವು. ಈಗ ನೋಡ್ರಿ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂದ್ರ ಒಂದು ದೇಶದ ನಾಯಕರು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ. ಆಮೇಲೆ ನೋಡ್ರಿ, ಈಗ ಉದಾಹರಣೆ ಅಂದ್ರ passive voice. First one we have started the simple past tense. Simple past tense, do you know structure, subject plus V2 plus object. Okay, then we have changed into the passive voice, object plus HV plus was or plus V3 plus by plus subject. For example, Baleshwara, this change into passive voice. Baleshwara was saved by Roma. Next one, I wrote a letter. I wrote a letter. A letter was written by me. Okay. Next one, Suma sang a song. Suma sang a song. A song was married by Rama. Sunil, the door was closed by Sunil. This is the door. Open the door. Let the door be open. Next one, close the door. The door will be closed by. Next one, do it homework. ಒಂದ್ಸಲ ಮಾಡಿ ಕ್ವಶನ್ ಪೇಪರ್ ಹೆಂಗ್ ಬರ್ದೇವು, ನಾವ್ ಏನ್ ಮಾಡಿದೀವಿ, ಏನಾಗೈತಿ ಅಂತ ಹೇಳಿ ನೋಡಿರಿ. ಒಂದ್ಸಲ ನಿಮ್ ತಂದೆ ತಾಯಿ ಕಷ್ಟ ಪಡೋದ್ರಿ ನೋಡಿರಿ, ಒಂದ್ಸಲ ನೋಡಿರಿ ಅವ್ರ ಏನ್ ಮಾಡತ್ತಾರ, ನೀವೇನ್ ಮಾಡತ್ತೀರಿ ಅಂತ ಹೇಳಿ ನೋಡಿರಿ. ನಿಮ್ ಸಲುವಾಗಿ ಓದಿಲ್ಲ ಅಂದ್ರು ಕೊನೆ ಪಕ್ಷ ನಿಮ್ ಪಾಲಕರ ಸಲುವಾಗಿ ಓದ್ರಿ ಅಂತ ಹೇಳಿ ಎಷ್ಟು ಖರ್ಚು ಮಾಡ್ಯಾರ ನಿಮ್ ಸಲುವಾಗಿ ಅವರೆಲ್ಲ ಮಾಡತ್ತಾರ. ನೀವು ಖರ್ಚು ಮತ್ತ ಅದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಕಾಳಜಿ ಬೇಕಲ್ಲ, ಕಳ್ಕಳಿ ಬೇಕಲ್ಲ, ಬೇಕೇನ್ ಬೇಡ? ನಿಮಗೆ ಸಾಕಷ್ಟು ಸಾರಿ ಹೇಳಿನ ನಾನು, ಸಮಯ ಕಳೆದು ಹೋಗ್ತೈತಿ, ಮತ್ತೊಮ್ಮೆ ಎಂದೂ ಜೀವನದಾಗ ಮತ್ತೊಮ್ಮೆ ಸಮಯ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತ ಹೇಳಿ. ನಿನ್ನೇನ್ ದಿನಾಂಕ, ನಿನ್ನೇನ್ ದಿವಸ ಮತ್ತೊಮ್ಮೆ ಜೀವನದಾಗ ಬರೋದೈತಿ, ಬರ್ತೈತಿ. ದಿನಾಂಕ ಬರ್ಬೋದು, ತಿಂಗಳು ಬರ್ಬೋದು, ಆದ್ರೆ ಇದೇ ವರ್ಷ, ಇದೇ ದಿನಾಂಕ, ಇದೇ ತಿಂಗಳ ಬರ್ತೈತಿ ಏನೋ ಬರೋದಿಲ್ಲ. SSLC ಏನೋ ಒಂದು 10 ವರ್ಷ ಆಗ ಮತ್ತೆ ಹೊಳ್ಬಿಡಿ ಯಾವ್ದು ನೀವ ಇಲ್ರಿ ಸರ, ಒಂದು 10 ವರ್ಷ ಆದ ಬರೋದು ಮತ್ತೆ ರಿಸಲ್ಟ್ ಜಾಸ್ತಿ ಮಾಡ್ಕೋತೀವಿ ಅನ್ನುವಂಥದ್ದು ಏನ್ರಿ ಐತೆ? ಏನೂ ಇಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದೇನು, ನಿಮ್ಮ ಕನಸು ಅನ್ನೋದು ಹೆಂಗಿರ್ಬೇಕು ಅಂತ ಕೇಳಿದ್ರೆ ನಾವು ಕುಂತಾಗ ನಿಂತಾಗ ಸಹಿತ ಅದು ನೆನಪಾಗ್ತಿರ್ಬೇಕು. ಹೌದಪ್ಪ, ನಂದೊಂದು ಇದು ಕನಸು ಐತಿ, ನನ್ನ ಗುರಿ ಮುಟ್ಟೋ ತನಕ ನಾನು ಏನು ಮಾಡಬೇಕು, ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಒಂದ್ಸಲ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ನೋಡ್ರಿ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಾಕತ್ತೀರೋ ಇಲ್ಲೋ ಅಂತ ಹೇಳಿ ನೀವು ಅವಲೋಕನ ಮಾಡ್ಬೋದು. ಮಾಡಾಕತ್ತೀರಿ ಎಲ್ಲರೂ ಅವಲೋಕನ? ನಾ ಹೌದ್ರಿ ಸರ, ನಾ ಪ್ರಾಮಾಣಿಕವಾಗಿನೇ ಕೆಲಸ ಮಾಡಾಕತ್ತೀನಿ, ಪ್ರಾಮಾಣಿಕವಾಗಿ ಓದಾಕತ್ತೀನಿ, ಸರಿಯಾದ ಸಮಯವನ್ನು ನಾ ಬಳಕೆ ಮಾಡ್ಕೊಂಡು ಮಾಡತ್ತೀನಿ ಅನ್ನುವಂಥವ್ರು ಯಾರು ಹೇಳಿ ನೋಡ್ ನಾನು ಯಾರು ಇಲ್ಲ. ಟೈಮ್ ಟೇಬಲ್ ಹಾಕ್ರಿ ಅಂತ ಹೇಳಿದ್ವಿ, ಈ ಸಬ್ಜೆಕ್ಟ್ ಈ ಟೈಮ್ದಾಗ ಓದ್ಬೇಕು, ಈ ಸಬ್ಜೆಕ್ಟ್ ಈ ಟೈಮ್ದಾಗ ಓದ್ಬೇಕಂತೇಳಿ. ನಿಮಗೆ ತ್ರಾಸ ಆಗ್ಬಾರ್ದು ಅಥವಾ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದೊಂದು ದಿವಸ ಗ್ಯಾಪ್ ಸಹಿತ ಹಾಕಿದ್ವಿ ನಾವು ಎಕ್ಸಾಮ್ ಸಲುವಾಗಿ. ಯಾಕಂದ್ರೆ ರಿಸಲ್ಟ್ ಹೆಚ್ಚಿಗೆ ಮಾಡಿ ಬಿಡ್ಬೋದು ಅಂತ ಹೇಳಿ ಮಾಡಿದ್ದೀವಿ. ಒಂದೊಂದು ದಿವಸ ಟೈಮ್ ಹಾಕಿದ್ದೀವಿ, ಈಗ ಗ್ಯಾಪ್ ಇಟ್ಟು ಒಂದೊಂದು ದಿವಸ. ಮತ್ತು ಅದ್ರ ಉಪಯೋಗ ನೀವು ತಗೋಬೇಕಲ್ಲ, ತಗೋಬೇಕೇನು ಬೇಡ?
ನೀವು ಪ್ರತಿಯೊಂದು ಕ್ಷಣ ಒಂದು ಪೇಜ್ ಓದ್ಬೇಕಾದ್ರೂ ನಿಮ್ಮ ತಂದೆ ತಾಯಿ ನಿಮ್ಮ ಕಣ್ಣು ಮುಂದೆ ಯಾರು ಮುಂದೆ ಬರ್ತಾರ, ಅವ್ರ ಮನೆ ಪರಿಸ್ಥಿತಿ ನಿಮ್ಮ ಮನೆ ಪರಿಸ್ಥಿತಿ ಯಾರ ಕಣ್ಣು ಮುಂದೆ ಬರ್ತೈತಿ, ಅವ್ರು ಮಾತ್ರ ನೀವೇನ್ ಮಾಡ್ತಾರೆ ಅಂದ್ರೆ ಸಮಯ ವ್ಯರ್ಥ ಮಾಡ್ಲಾರ್ದಂಗೆ ಓದ್ತೀರಿ. ಇಲ್ಲ ಅಂದ್ರೆ ಸುಮ್ಮನೆ ನಾನೊಬ್ಬ ಮಜಾ ಮಾಡಕ್ ಬಂದೀನಿ, ತಂದೆ ತಾಯಿ ಫೀ ತುಂಬ್ಯಾರು, ಸರ್ ಪಾಠ ಹೇಳ್ತಾರೋ, ಅಜ್ಜಾರ ಪೇಮೆಂಟ್ ಕೊಡ್ತಾರೋ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಗೆ. ಹಂಗಾಗೈತಿಲ್ಲ ಇದು. ಖಾಲಿ ಪೇಜ್ ಇದ್ದಂಗೆ ಜೀವನ ಅನ್ನುವಂಥದ್ದು. ಆ ಪೇಜ್ ಮ್ಯಾಲ ನಾವು ಏನು ಬರಿತೀವಿ ಅದೇನಾಗ್ತದ ಅಂತ ಕೇಳಿದ್ರೆ ಜೀವನ ಅನ್ಸ್ಕೊಂತದ. ಇಲ್ಲ ಅಂದ್ರೆ ಎಲ್ಲಾರ್ಗತ್ಲೆ ಹುಟ್ಟಿದ್ಯಾಕ, ಸಾಯಾಕ, ಸತ್ಯಾಕ, ಮತ್ ಮರಳಿ ಹುಟ್ಟಾಕ. ಎಲ್ಲಾರು ಹುಟ್ಟ್ಯಾರಲ್ಲ ಜಗತ್ತಿನಾಗ, ಹುಟ್ಟ್ಯಾರಿಲ್ಲ. ನಾವು ಹಂಗ ಹುಟ್ತೀವಿ, ಇನ್ನೊಂದು ದಿವಸ ಒಂದು ದಿವಸ ಅಂತೂ ಸಾವು ಕಟ್ಟಿಟ್ಟು ಬುತ್ತಿ, ಅವಾಗ ಸಾಯ್ತೀವಿ. ಆದ್ರೆ ಏನಾದ್ರೂ ಸಾಧಿಸ್ಬೇಕಲ್ಲ ಜೀವನದಾಗ. ಸಾಧಿಸ್ಬೇಕೇನು ಬೇಡ, ನೀವೊಂದ್ಸಲ ವಿಚಾರ ಮಾಡ್ರಿ. ನಿಮ್ಮ ಅಣ್ಣತಮ್ಮರು ನಿಮ್ಮ ಪೌನ್ಯಾರ ಸಹಿತ ನಿಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಐತಿ ಅಂತ ಕೇಳಿದ್ರ, ಸಾಧನೆ ಮಾಡಿರ್ತಕ್ಕಂಥ ಒಂದು ದೃಷ್ಟಿಕೋನದೊಳಗೆ ನೋಡ್ತಾರ, ಏನೂ ಸಾಧನೆ ಇಲ್ಲದ ಒಂದು ದೃಷ್ಟಿಕೋನದೊಳಗೆ ನೋಡ್ತಾರೋ. ನೋಡ್ರಿ ಬೇಕಾದ್ರೆ ಜಾಬ್ ಇದ್ದಾವ ಅವ್ನು ಬಂದಂದ್ರ, ಈಗ ನಾವು ಸಾಮಾನ್ಯವಾಗಿ ಶಾಲಿ ನಮ್ಮಲ್ಲಿ ಯಾರ ಅಧಿಕಾರಿಗಳು ಬಂದ ತಕ್ಷಣ ನಾವೆಂಟೆಲ್ಲರೂ ಓಡಾಡಿ ಹೆಂಗ್ ಮಾಡ್ತಿರ್ತೀವಿ, ಅವರಿಗೆ ಗೌರವ ಕೊಡ್ತಿರ್ತೀವಿ. ಅದ ಒಂದು ಸಾಮಾನ್ಯ ವ್ಯಕ್ತಿ ಬಂದಂದ್ರೆ ಅಷ್ಟು ಗೌರವ ಸಿಗ್ತೈತಿ. ಟೈಮ್ ಕೊಡ್ಬೇಡಿ ಸರ್, ಅವತ್ತು ಮರದಿನ ಎಕ್ಸಾಮ್ ಇಟ್ಬಿಟ್ರೆ ಕಂಟಿನ್ಯೂಸ್ ಎಕ್ಸಾಮ್ ಬರೀಬೇಕು. ಬೇಡ ನಿಮ್ಗೆ ಯಾವ ಹೇಳ್ಬಾರ್ದೆ, ಬೇಡ ಏನು ಬೇಡ. ಇನ್ನೊಂದು ಸರಣಿ ಬರೀರಿ, ಒಂದು ಸರಣಿ ಕ್ಯಾನ್ಸಲ್ ಮಾಡಿದ್ವಲ್ಲ ಅದನ್ನ ಇನ್ನೊಂದು ಸರಣಿ ಹಾಕಿಬಿಡ್ತೀವಿ. ಟೈಮ್ ಟೇಬಲ್ ನಾಳೆ ಒಂದು ದಿವಸ ಯಾವ್ದೈತಿ, SS ಐತೆ, ನಾಳೆ SS ಐತಿಲ್ಲ, SS ನಾಳೆ ಬರೀರಿ ಎಕ್ಸಾಮ್. ಸರಿ ಹೇಳ್ತೀನಿ, ಟೈಮ್ ಟೇಬಲ್ ಹಾಕತ್ ಹೇಳ್ತೀನಿ, ಬರೀ ನೀವು ನೋಡೋಣ. ಮತ್ತೆ ನಿಮ್ಗೆ ಟೈಮ್ ಓದಾಕ್ ಕೊಟ್ರೆ ಅದನ್ನ ಓದಾಕ್ ಉಪಯೋಗ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು, ಟೈಮ್ ತಗೊಂಡ ಓದಾಕೈತೀರಿ ಬಿಟ್ಟು ಮಾತಾಡ್ಕೊತ ಕುಂಡ್ತೀರಿ. ನೀವು ಮಾತಾಡ್ಕೊಂಡು ಕುಂಡತ್ತಿರಲ್ಲ, ಮತ್ತೆ ಸಮಯ ವ್ಯರ್ಥ ಮಾಡಿ ಏನು ಮಾಡೋದು, ಉಪಯೋಗ ಏನು ಇಲ್ಲ ಅಂದ್ರೆ ಸರಿ ಕ್ಲಾಸ್ ತಗೋ ಅಂತ ಹೇಳ್ಬಿಡ್ತೀನಿ. ತಗೋಲ್ಲ, ಅವ್ರು ಏನು ಹೇಳ್ತಾರೆ ಹೇಳಿ. ಆದ್ರೆ ಹಂಗ ಮಾಡೋಣ, ನೆಕ್ಸ್ಟ್ ಎಕ್ಸಾಮ್ ಮಾಡಿದ ಹಂಗ ಮಾಡೋಣ ಅಂದ್ರೆ ಹೇಳಿರ್ಬೇಕ್ರೆ. ಮತ್ತೆ ನಾಳೆ ನಿಮ್ಮ ತಂದೆ ತಾಯಿ ಬಂದು ಕೇಳ್ತಾರೆ, ಈಗ 3ನೇ ಸರಿ 2ನೇ ಸರಿ ನಿಮ್ಗೇನ 3ನೇ ಸಭೆಗೆ ಉತ್ತರ ನಾ ಹೇಳ್ಬಾರ್ದು ಅಂತ ಹೇಳಿ ನಿಮ್ಮ ಪಾಲಕರ ಸಭೆ ಮಾಡಾಕತ್ತೀವಿ ನಾವು. ಪ್ರತಿ ಎಕ್ಸಾಮ್ ಆದ ಕೂಡಲೇ ಉತ್ತರ ಯಾವ್ದು ಹೇಳ್ತೈತಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಹೇಳ್ತೈತಿ. ಯಾವ್ದು ಹೇಳ್ತೈತಿ ಗೊತ್ತೈತಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಹೇಳಿದಿಲ್ಲ ನಾವು ಲಾಸ್ಟ್ ಸಭೆದೊಳಗೆ ಪಾಲಕರಿಗೆ, ಹೌದಾ? ನಿಮ್ ಮುಂದಿನ ಸರಣಿ ಎಕ್ಸಾಮ್ ರಿಸಲ್ಟ್ ಆದ ಬಳಿಕ ಇವ್ರು ಏನು ಮಾಡ್ಯಾರ ಅನ್ನೋದು ಉತ್ತರ ಯಾವ್ದು ಹೇಳ್ತೈತಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಹೇಳ್ತೈತಿ. ಉತ್ತರ ನಾ ಹೇಳೋ ಅವಶ್ಯಕತೆ ಇಲ್ಲ. ಏನ್ ಅವಶ್ಯಕತೆ ಐತಿ ನಾವ್ ಹೇಳೋದ? ಹೆಂಗ್ ಮಾಡ್ತೇವೆ? ನಿಮ್ಮ ಅಣ್ಣ ಬಂದಾಗ ಉತ್ತರ ಏನ್ ಕೊಡ್ಬೇಕು, ಯಾವ್ದು ಉತ್ತರ ಕೊಡ್ಬೇಕ? ನಿಮ್ಮ ಮಾರ್ಕ್ಸ್ ಕಾರ್ಡನ್ನ ನಿಮ್ಮ ಮನ್ಯಾಗ ಪಾಲಕರು ಬಂದಾಗ ಉತ್ತರ ಅದ್ರ ಮೂಲಕನ ಕೊಡ್ಬೇಕು. ಇತ್ತಂದ್ರೆ ಹೇಳ್ರಿ, ಇಲ್ಲ ಹೌದಿಲ್ಲ ಅಂದ ಬಳಿಕ ಒಂದಿಷ್ಟು ಶರಣಾರ್ಥಿ ಸಲುವಾಗಿ ಶಾಲೆ ಸಲ ಕಲಿತು ಯಾರು ಹೇಳ್ತೀರಿ? ಶಾಲೆ ಕಲಿದು ಯಾವ ಉದ್ದೇಶಕ್ಕಾಗಿ? ಏನ್ ಹೇಳ್ತೀರಿ? ಜೋರ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬೆಳೆಯಬೇಕಾಗಿ ಚಪ್ಪಾಳೆ ಕರೆಕ್ಟಿ. ಶಿಕ್ಷಣ ಯಾಕೆ ಬೇಕು ಮನುಷ್ಯನ? ನೌಕರಿ ಇದೆ. ಆಯ್ತಾ? ನೌಕರಿ ಸಿಗಲಿಲ್ಲ ಅಂದ್ರೆ ಮತ್ತೆ ಹೇಳ್ತಾರೆ ನೌಕರಿ ಹಿಡಿದ್ರ ಜೊತೆಯಾಗಿ 10 ಮಂದಿಗೆ ನೌಕರಿ ಕೊಡ್ತಾನೆ ಅಂತಕ್ಕಂಥ ಇದು ಮಾತು ನಮ್ಮಲ್ಲಿ ಬರೋದು. ನಾನೊಬ್ಬನೇ ನೌಕರಿ ಹಿಡಿದೆ ಅಂತ ದೊಡ್ಡ ಸಾಧನೆ ಅಲ್ಲ, 10 ಮಂದಿಗೆ ನಾನು ಪಳಗಿಸ್ತಾನಂತ. ಹೌದು, ಶಿಕ್ಷಣ ಯಾಕೆ ಬೇಕು ಅಂತ ಕೇಳಿದ್ರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಶಿಕ್ಷಣದಿಂದ. ಆ ಶಿಕ್ಷಣದ ಜೊತೆಯಾಗಿ ಏನು ಬೇಕು? ಸಂಸ್ಕಾರ, ಹೃದಯವಂತ ಶಿಕ್ಷಣ ಕಲಿಬೇಕು ನಾವೆಲ್ಲರೂ. ನಾನು ಎಷ್ಟೇ ದೊಡ್ಡವರಾಗಿ ಬೆಳೆದರೂ ಕೂಡ ನಮಗೆ ಕಲಿಸಿರ್ತಕ್ಕಂಥ ಸಂಸ್ಥೆ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ, ಹೌದು, ಇವರೆಲ್ಲ ನೆನಪಿಡ್ಬೇಕಿರ್ಬಾರ್ದು. ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಈ ಸಂಸ್ಥೆಗೆ ಬಂದು ಎಷ್ಟು ವರ್ಷ ಆಯ್ತು? ಯಾಕಂದ್ರೆ ಯಾರು ಹೇಳ್ತಾರೆ? 11 ವರ್ಷ ಆಗಿಲ್ಲ, 9 ವರ್ಷ ಆಗಿರುತ್ತೆ ನೋಡಿ. LKG UKG 2 ವರ್ಷ. ಇದನ್ನು ಅನ್ಸೈತಮ್ಮ ಈ ಶಾಲೆ ಸಂಸ್ಥೆ ಬದಲು
ಸಂಸ್ಥೆ ಚೆನ್ನಾಗೈತ್ರಿ. ಶಿಕ್ಷಕರು ಕೂಡ ನನ್ನ ಜೊತೆ ಪ್ರೀತಿಯಿಂದ ಇರ್ತಾರೋ. ಅರ್ಥ ಆಗಲಿಲ್ಲ ಅಂದ್ರೆ ಟಾಪಿಕ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ರೀ. ಎಷ್ಟೋ ಸತಿ ಕೇಳಿದ್ರು ಸಿಟ್ ಮಾಡ್ಕೊಳ್ಳಲ್ಲ. ಕೆಲವೊಂದು ಶಾಲ್ಯಾಗ ಕೆಲವೊಂದು ಶಿಕ್ಷಕರು ಹೇಳ್ತಿರ್ತಿರ್ಲಿಲ್ಲ, ನನ್ನ ಫ್ರೆಂಡ್ಸ್ ನಂಗೆ ಹೇಳ್ತಿದ್ರು. ಆದರೆ ನಮ್ಮ ಸ್ಕೂಲ್ದಾಗ ಮಾತ್ರ ನಮ್ಗೆ ಎಲ್ಲ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೋ. ಯಾವುದೇ ಟಾಪಿಕ್ ತಿಳಿಲ್ಲ ಅಂದ್ರೂ 2-3 ಸಲ ಹೇಳ್ತಾರೋ, ನಮ್ಗೆ ಅರ್ಥ ಆಗೋಂಗೆ ಹೇಳ್ತಾರೋ. ತುಂಬ ಚೆನ್ನಾಗೈತೆ ಸ್ಕೂಲ. ಟೀಚರು ಕೂಡ ತುಂಬ ಚೆನ್ನಾಗದಾರು. ಶಿಕ್ಷಕ ಯಾಕೆ? ನಮ್ಮ ತಂದೆ ಕೂಡ ಆರ್ಮಿಯಲ್ಲಿ ಇರ್ತಾರೋ. ನಮ್ಗೆ ಆರ್ಮಿಗೆ ಹೋಗಕ್ಕೆ ಹೇಳಿದ್ರು, ಬಟ್ ನನಗೆ ಆರ್ಮಿ ಹೋಗ್ಬೇಕಂತ ಇಚ್ಛೆ ಇರಲಿಲ್ಲ. ನನಗೆ ಶಿಕ್ಷಕರು ನೋಡಿದ ತಕ್ಷಣ ನಾನು ಮುಂದೆ ಹಿಂಗೆ ಕಲಿಬೇಕು, ನಾನು ಟೀಚರ್ ಆಗಬೇಕು ಅಂತ ಆಸೆ ಆಯಿತು. ಶಿಕ್ಷಕರನ್ನ ದಿನ ನೋಡುವಗೋಸ್ಕರ ಅದರ ಸಲುವಾಗಿ ನಾನು ಕೂಡ ಮುಂದೆ ಹಿಂದಿ ಶಿಕ್ಷಕಿ ಆಗಬೇಕಂತ ಇಚ್ಛೆ ಪಡ್ತೀನಿ. ಏನು ಅನ್ಸೋದು ಈ ಸಂಸ್ಥೆ ಬಗ್ಗೆ? ಈ ಸಂಸ್ಥೆ ತುಂಬ ಚಲೋ ಐತ್ರಿ. ಎಲ್ಲ ಸರೌಂಡ್ ಕೇಳ್ರೆ, ಹೊರಗಿನ ಸರೌಂಡ್ ಕೇಳ್ರೆ ನಮ್ಮ ಮ್ಯಾಗ ಏನು ಡಿಪೆಂಡ್ ಆಗಬೇಡ್ರಿ, ನೀವು ನೋಡ್ಕೋತಾರೆ. ಆದರೆ ಈ ಸಲಹೆ ಎಲ್ಲ ಹೇಳ್ಕೊಡ್ತಾರೆ ಚಲೋತಾಗ್ರಿ. ಮತ್ತೆಲ್ಲನೂ ಶಿಸ್ತವಾಗೈತಿ. ನೀರಾಲಿ ಎಲ್ಲ ಊಟ ಅಲ್ರಿ ಎಲ್ಲ ಚಲೋ ಐತ್ರಿ. ಸಂಸ್ಥೆ ನಿಮ್ಮೇಲೆ ಬಯಸೋದು ಏನು ಅಂತ ಕೇಳಿದ್ರೆ, ನೀವು ದೊಡ್ಡ ಹುದ್ದೆಗೆ ಹೋಗ್ಬೇಕು, ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಗೆ ಇರಬೇಕು. ನಿಮ್ಮ ಜೊತೆಯಾಗಿ 4 ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಹೃದಯವಂತರಾಗಬೇಕು ನೀವಿಲ್ಲ. ಅದನ್ನು ಬಯಸ್ತಾರೆ. ನಿಮ್ಮ ತಾಯಿ ತಂದೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇಟ್ಟಿರ್ತಾರೆ. ನನ್ನ ಮಗ ಏನೋ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ, ಅವನಿಂದ ನಮ್ಮ ಕೀರ್ತಿ ಬರ್ತದೆ. ಹೌದು, ನಮ್ಮ ಶಿಕ್ಷಕರೆಲ್ಲ ಹೇಳ್ತಾರೆ ನೀನು ಪೊಲೀಸ್ ದೊಡ್ಡ ಕನಸು ಕಾಣ್ಬೇಕು. PS ಆದ್ರೆ ಪೊಲೀಸ್ ಏನು ಎಲ್ಲರೂ ಆಗ್ತಾರೆ. ಇನ್ನೂ ಭಾಳ ವರ್ಷ ಆತಿಲ್ಲ, LKG ಬಂದಿಲ್ಲ. ಹೋಗ್ಬೇಕು ಚಲೋ. ಎಷ್ಟು ಜನ ಇದ್ರಿ? 2 ಬಲ್ಕಿನ ಕೈ ಬಂದು ಯಾಕೆ ಮಾಡ್ಬೇಕು ಅನ್ನೋ ತಾಯಿ ತಂದಿ? ಮತ್ತೆ ದೇವರ ಒಮ್ಮೆ ನಮ್ಗೆ ವರ ಕೊಡಲಿಲ್ಲ ಅಂದ್ರೂ ಭೀ, ದೇವ್ರ ನಮ್ಮ ಬದಲೊಮ್ಮೆ ಏನೂ ವಿಚಾರ ಮಾಡಲಿಲ್ಲ ಅಂದ್ರೂ ಕೂಡ ತಾಯಿ ಮಾತ್ರ ಸದಾಕಾಲ ಅದೇನಂತಲ್ಲ ತನ್ನ ರಕ್ತದೊಳಗೆ ನಮ್ಮನ್ನು ಅಭಿಷೇಕ ಮಾಡಿರುತ್ತೆ. ಹೌದೇ? ಆಕೆ ಉಪಕಾರ ತಂದೆ ಏನು ಮಾಡ್ತಾನಂತ ಕೇಳಿದ್ರೆ, ಮಕ್ಕಳ ಬದುಕು ಕಟ್ಟಿ ಕೊಡೋದ್ರೊಳಗೆ ತನ್ನ ಭವಿಷ್ಯವನ್ನು ಸೌದಿರ್ತಾನೆ. ಇನ್ನೂ ಎಲ್ಲೋ ಕೂಲಿ ಮಾಡಿ ಏನೇನೋ ಮಾಡಿ ಎದಕ್ಕೆ ಮಕ್ಕಳಿಗೆ ಏನಾದರೂ ಮಾಡಬೇಕು, ಮಕ್ಕಳ ಭವಿಷ್ಯ ಒಳ್ಳೇದು ನಿರ್ಮಾಣ ಮಾಡಬೇಕು ತಂದೆ ತಾಯಿ ಅಪೇಕ್ಷೆ ಇರ್ತದೆ. ಮತ್ತು ಅವರಿಗೆ ನಾವು ಕೃತಜ್ಞತರಾಗಿರ್ಬೇಕಲ್ಲ. ಹೌದು, ವಿದ್ಯಾರ್ಥಿಯನ್ನು ಅತ್ಯಂತ ಸುಂದರವಾಗಿ ಎದೆಯಲ್ಲಿ ಅಕ್ಷರ ಬೀಜವನ್ನು ಬಿತ್ತಬೇಕಂತ ಕಲ್ಪನೆ ಇರ್ತದೆ, ಆಶೆ ಇರ್ತದೆ. ನಮ್ಮ ತಾಯಿ ತಂದೆಯದು ಕೂಡ ಆಶೆ ಇರ್ತದೆ. ನಮ್ಮ ಮಗನನ್ನು ಉನ್ನತವಾಗಿರ್ತಕ್ಕಂಥ ಹುದ್ದೆಗೆ ಒಯ್ಬೇಕು, ಒಬ್ಬ ಚಾರಿತ್ರ್ಯವಂತ ಮಗನನ್ನಾಗಿ ಬೆಳೆಸ್ಬೇಕಂತ ಮಾಡ್ಯಾರಲ್ಲಿ ಶಿವಾಜಿ ಮಹಾರಾಜರು. ನಮ್ಮ ಜೊತೆಯಾಗಿರ್ತಕ್ಕಂಥವ್ರು ಯಾರಿಗೆ ಅನಾನುಕೂಲತೆ ಇತ್ತು ಅಂದ್ರೆ ನಮ್ಗೆ ಅನುಕೂಲ ಇದ್ದಾಗ ಅವರಿಗೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಬರಬೇಕು. ಇವೆಲ್ಲ ಕೆಲವೊಂದಿಷ್ಟು ಜೀವನದ ಮೌಲ್ಯಗಳಂತ ಕರೀತಾರೆ, ಬದುಕಿನ ಮೌಲ್ಯಗಳು. ಸಾರ್ಥಕ ಬದುಕಿನ ಸೂತ್ರ ಯಾವುದು ಅಂತ ಕೇಳಿದ್ರೆ, ಇನ್ನಾತ್ಮನೆ ನಾವು ಮುಗ್ಧ ಹೆಂಗ ಸ್ವರಗಳನ್ನ ನಾವು ಬರೀತೇವು, ಹೆಂಗೆ ನಾವು ಸ್ವರಗಳು ಗೊತ್ತಾಗ್ತವ ಅನ್ನೋದು ಸೋಮಶೇಖರ ಇಲ್ಲಿ ಬರುತ್ತೆ. ನಾವು ಸಂಗೀತ ಕಲಿತೀವಿ ಅಂತ ಯಾವ ಸಂಗೀತ ಬಂದ್ರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ನಾವು ಕಲಿಯೋದು ಸಂಗೀತ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಅವು ಸ್ವರಗಳ ಪರಿಚಯ. ಮೊದಲನೇದ ನಾವು ಕಲಿಯೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಎರಡನೇದು ಸ್ವರಗಳ ಪರಿಚಯ. ನಾವು ಸಂಗೀತವನ್ನ ಕಲಿಬೇಕಂತಂದ್ರ ಸ್ವರಗಳ ಪರಿಚಯ ಯಾವ್ಯಾವ ಅಂತ ಹೇಳಿದೆ?
4 ಇರ್ತಾವ. ಶುದ್ಧ ಸ್ವರಗಳು 7, ಆಮೇಲೆ ಕೋಮಲ ಸ್ವರಗಳ 4 7, ಆಮೇಲೆ ಕೋಮಲ ಸ್ವರಗಳು 4, ಆಮೇಲೆ ಅದರ ಕೆಳಗ ತೀವ್ರ ಸ್ವರ 1. ಒಟ್ಟರಾಗಿ ಎಷ್ಟು ಸ್ವರಗಳದು ನಾವು ತಿಳ್ಕೊಂಡೇವಪ್ಪ ಅಂತಂದ್ರ ನಮಗ 20% ಸಂಗೀತದಲ್ಲಿ ನಾವು ಮುಂದೆ ಹೋದಂಗ. ಇವತ್ತು ಸಾರೆ ಗ ಮ ಪ ಧ ನಿ ಸ ಇವು ಶುದ್ಧ ಸ್ವರಗಳ, ಆಮೇಲೆ ಕೋಮಲ ಸ್ವರಗಳು 4. ಈಗ ಕೋಮಲ ಸ್ವರಗಳು ಇಲ್ಲಿ ತಳಗ ಗೆರೆ ಕೊಟ್ಟ ನಂತರ ಇದು ಕೋಮಲ ಸ್ವರ ಅಂತ ತೋರಿಸ್ಕೊಡ್ತೀನಿ ಈ ಚಿಹ್ನೆಲೆ, ಹೌದಲ್ಲ? ಇದು ತೀವ್ರ ಸ್ವರ ಅಂತ ಅದರ ಮೇಲೆ ಹಿಂಗ ಗೆರೆ ಇದ್ರ ಇವರ ತೀವ್ರ ಸ್ವರ ಅಂತ, ಹೌದಲ್ಲ? ಇದರಿಂದ ಒಂದು ಅಲಂಕಾರ ಸೋಮಶೇಖರ ಇದ್ದಾಗ ಇದು ಸಾರೆ ಗ ಮ ಪ ಧ ನಿ ಇದು ಅಲಂಕಾರ ಯಾವ ತರ ಕೀಬೋರ್ಡ್ನಾಗ ನುಡಿಸ್ಬೇಕು ಅನ್ನೋದು ಅವನ ಹೇಳ್ತಾನ. ಒಂದೂರಿನಲ್ಲಿ ಬಡ ರೈತ ದಂಪತಿಗಳಿದ್ದರು, ಅವರಿಗೆ ಹರಿ ಎಂಬ ಮಗನು ಇದ್ದನು. ಸೊ ಒಂದೂರೊಳಗೆ ಏನಾಗುತ್ತಾ, ಒಂದು ಬಡ ರೈತ ಕುಟುಂಬ ಇರುತ್ತಾ. ಹೇಳಿದಕ್ಕೋಸ್ಕರ ಡಾಕ್ಟರ್ ಅನುಪಮಾ ನಿರಂಜನ್ ರವರು ಬಂದಿದ್ದು. ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು, ಅವರಿಗೆ ಹರಿ ಎಂಬ ಮಗನು ಇದ್ದನು. ಸೊ ಒಂದೂರೊಳಗ ಬಡ ರೈತ ಕುಟುಂಬ ಇತ್ತು, ಅಲ್ಲಿ ಅವರಿಗೆ ಹರಿ ಎಂಬ ಮಗ ಇದ್ದ. ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳು ಆಗಿದ್ದನು. ಸೊ ಆ ಹರಿ ಏನಾಗಿದ್ದ ಅಂದ್ರ ಸದ್ಗುಣವುಳ್ಳವನಾಗಿದ್ದ ಮತ್ತು ಕರುಣೆಯನ್ನ ಹೊಂದಿದವನು ಆಗಿದ್ದನು. ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು. ಅವನು ಒಂದಿನ ಕೊಳದ ಕಡೆ ಹೋಗುವಾಗ ಏನಾಗಿತ್ತು, ಅಲ್ಲಿ ಪಕ್ಕದಲ್ಲಿ ಒಂದು ಬಿಳಿ ಕೊಕ್ಕರೆ ಬಿದ್ದಿತ್ತು. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ ಬಾಣವೊಂದು ಕಂಡಿತು. ಸೊ ಅವನು ಹೋಗುವಾಗ ಇಲ್ಲಿ ಕೊಕ್ಕರೆ ಬಿದ್ದಿದೆ ಅಲ್ಲ, ಅದಕ್ಕೆ ಏನಾಗಿದೆ ಅಂತ ನೋಡುವ ಸಂದರ್ಭದಲ್ಲಿ ಆ ಕೊಕ್ಕರೆ ಏನಾಗಿತ್ತು, ಅದರ ಕಾಲಿಗೆ ಒಂದು ಬಾಣ ಚುಚ್ಚಿ ಬಿದ್ದಿತ್ತು. ಆಗ ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಆ ಕೊಕ್ಕರೆಯನ್ನ ನೋಡಿ ಹರಿ ಏನ್ ಮಾಡ್ದ, ಆ ಕಾಲಿಗೆ ಚುಚ್ಚಿದಂತ ಬಾಣವನ್ನ ಮೆಲ್ಲಗೆ ಹೊರತೆಗೆದನು. ಗಾಯಕ್ಕೆ ತನಗೆ ತಿಳಿದಂತ ರಸಮೂಲಿ ಅದು ಕೊಕ್ಕರೆಯ ನೋವು ಕಡಿಮೆ ಆಯಿತು. ಆವಾಗ ಏನಾಗುತ್ತಾ, ಆ ಕೊಕ್ಕರೆಗೆ ನೋವಾಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದು ಆತನಿಗೆ 3 ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು. ಧನ್ಯವಾದ ಹೇಳ್ತೀವೋ ಅದೇ ರೀತಿ ಆ ಕೊಕ್ಕರಿಯೂ ಕೂಡ ತನಗೆ ಹರಿ ಸಹಾಯ ಮಾಡ್ದ ಅಂತೇಳಿ ತನ್ನ ತಲೆಯನ್ನ 3 ಬಾರಿ ಬಾಗಿಸಿ ಆತನಿಗೆ ನಮಸ್ಕಾರ ಮಾಡೋಣ. ಎಂತಹದ್ದಾಗಿತ್ತು ಅಥವಾ ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳವೂ ಆಗಿದ್ದನು. ಹರಿಯು ಸದ್ಗುಣವುಳ್ಳವನು ಮತ್ತು ಕರುಣಾಳವೂ ಆಗಿದ್ದನು. A great coachman. A little boy jumped out of the coach. He ran his mother. He pointed to the coachman and said, "Mother, I want to be a coachman like him. Drive a coach." Who said this? Who said this question? Stand up. Who said, "Mother, I want to be a coachman"? Narendranath. Naren, if you want to be a coachman to the innocent people of the universe. Arjuna. Who guided Arjuna? Aditi. Krishna. Yes, very good. ರೀತಿಯ ದೃಷ್ಟಿ ದೋಷಗಳನ್ನ ಕಾಣ್ತೀವಿ ನಾವು. ಎಷ್ಟು ರೀತಿಯ ದೃಷ್ಟಿ ದೋಷಗಳನ್ನ ಕಾಣ್ತೀವಿ. ಒಂದೇದು ಯಾವಪ್ಪ ಅಂತಂದ್ರೆ ಮಯೋಪಿಯಾ. ಮಯೋಪಿಯಾ ಅಂತ ಹೇಳಿ ಇಂಗ್ಲಿಷ್ನಾಗ ಕರಿತೀವಿ, ಕನ್ನಡದೊಳಗ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಸೊ ಎರಡನೇದು ಯಾವಪ್ಪ ಅಂತಂದ್ರೆ ಹೈಪರ್ ಮೆಟ್ರೋಪಿಯಾ. ಹೈಪರ್ ಮೆಟ್ರೋಪಿಯಾ ವಯಸ್ಸಾದಾಗ ಬರ್ತದ.
ಸೊ ಅಂತ ಒಂದು ಸಂದರ್ಭದೊಳಗ ಒಂದೇದ ಸಮೀಪ ದೃಷ್ಟಿ ದೋಷ ಅಂದ್ರೆ ಏನ, ಯಾವ ರೀತಿ ಉಂಟಾಗೈತಿ ಅಂತ ದೃಷ್ಟಿ ದೋಷ ಅಂತ ಕರಿತೀವಿ. ಸೊ ಸಮೀಪ ದೃಷ್ಟಿ ದೋಷವನ್ನ ಯಾವ ಒಂದು ಮಸೂರವನ್ನ ಬಳಕೆ ಮಾಡಿಕೊಂಡು ನಾವು ನಿವಾರಿಸಬಹುದಪ್ಪ ಅಂತಂದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರದ ಸಹಾಯದಿಂದ ಆ ಒಂದು ಸಮೀಪ ದೃಷ್ಟಿ ದೋಷ ಭೌಗೋಳಿಕ ಲಕ್ಷಣದಲ್ಲಿ ಬರುವಂತದ್ದು. ಸೊ ನಾವು ಭಾರತದ ಭೌಗೋಳಿಕ ಲಕ್ಷಣದೊಳಗ ಭಾರತ ಎಲ್ಲಿಂದ ಎಲ್ಲಿವರೆಗೆ ಹಬ್ಬೈತಿ ಅನ್ನುವಂಥದ್ದನ್ನ ನಾವೀಗ ನೋಡೋದಾತಂದ್ರ ಭಾರತದ ತುತ್ತು ತುದಿ ಅಂದ್ರೆ ಇಂದಿರಾಕೂಲ್ ಅಂತ ಐತಿ. ಆಮೇಲೆ ಭಾರತದ ಆಮೇಲೆ ಭೂ ಕಡೆದಾಗಿರುವಂತಹ ಕೊನೆಯ ಪಾಯಿಂಟ್ ಅನ್ನೋಂಥದ್ದು ನಾವು ಇಲ್ಲಿ ಕನ್ಯಾಕುಮಾರಿ ಅಂತ ಹೇಳ್ತೀವಿ. ಆದ್ರೆ ಭಾರತದಲ್ಲಿಯ ಕೊನೆಯ ಎಲ್ಲಿದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳ್ತಿರ್ತೀವಿ. ಅಂದ್ರೆ ಭಾರತದ ಭೂ ಪ್ರದೇಶ ಎಲ್ಲಿವರೆಗೆ ಆಗ್ಬೇಕು ಅಂದ್ರೆ ಇಲ್ಲಿ ತನಕ ಆಗ್ಬೇಕು ಅನ್ನುವಂಥದ್ದು ನಾವಿಲ್ಲಿ ಹೇಳ್ತೀವಿ. ಸೊ ಹೀಗಾಗಿ ನಾವು ಇಲ್ಲಿ ನೋಡಿದಾಗ ಸೊ ಇಲ್ಲಿ ಭಾರತದ ಒಟ್ಟು ವಿಸ್ತೀರ್ಣದೊಳಗ ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಗೊಂಡಾಗ ಇದ್ರ ಭಾಗದಲ್ಲಿ ನಾವು ಟೈಮಿಂಗ್ ಅಂತ ಹೇಳ್ತೀವಿ. ನಾವು ಏನ್ ಹೇಳ್ತೀವಿ, ಟೈಮಿಂಗ್ ಅಂತಾರೆ. ಏನಂದ್ರೆ IS ಅಂತ ಹೇಳ್ತಾರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, IST ಅಂತ ಹೇಳಿ ಬರ್ತೈತಿ, ಇಂಡಿಯನ್ ಸ್ಟ್ಯಾಂಡರ್ಡ್. ಯಾವ್ದ್ರ ಮುಖಾಂತರ ಅದನ್ನ ನಾವು ಹೇಳ್ತೀವಿ ಅಂತಂದ್ರೆ ಯಾವ ರೇಖೆ ಮುಖಾಂತರ ಅಂತಂದ್ರೆ 87 ಪೂರ್ವ ರೇಖಾಂಶದ ಮುಖಾಂತರ ಏನ್ ಮಾಡ್ತೀವಿ ನಾವು ಇದನ್ನ ಹೇಳ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಎಷ್ಟು 87. ಸೊ ಈ ಆಧಾರದ ಮೇಲೆ ನಾವು ಹೇಳ್ತೀವಿ. ಸೊ ಇಲ್ಲಿ ಇನ್ನೊಂದು ಅಂತಂದ್ರೆ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ. ಅಂದ್ರೆ 23.5 ಅಕ್ಷಾಂಶದಲ್ಲಿ ಇದು ಹಾದು ಹೋಗಿರುವಂತದ್ದು. ಸೊ ನಮ್ಮ ಇಲ್ಲಿ ನೋಡ್ತಾ ಹೋದಾಗ ಈ ಕಡೆ ಭಾರತದ ಪಶ್ಚಿಮ ಭಾಗಕ್ಕೆ ಹೋದಾಗ ಯಾವ್ದು ಬರುತ್ತೆ, ಸಮುದ್ರ ಯಾವ್ದು ಬರುತ್ತೆ, ಅರಬ್ಬಿ ಸಮುದ್ರ. ಪೂರ್ವಕ್ಕೆ ಯಾವ್ದು ಬರುತ್ತೆ, ಬಂಗಾಳ ಕೊಲ್ಲಿ. ಆಮೇಲೆ ತಳಗ ದಕ್ಷಿಣಕ್ಕೆ ಯಾವ್ದು ಬರುತ್ತೆ. ಹಾಗಾಗಿ ಇದನ್ನ ಏನಂತ ಹೇಳಿ ಕರಿತೀವಿ ನಾವು, ಭಾರತವನ್ನ 3 ಕಡೆ ನೀರಿದ್ದು ಒಂದೇ ಕಡೆ ಭೂಮಿ ಇರುವುದಕ್ಕೆ ಏನಂತ ಹೇಳಿ ಕರಿತೀವಿ, ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸುತ್ತುವರಿದ ನೀರಿದ್ದು ನಡು ಭೂಮಿ ಇದ್ದಾಗ ಏನಂತ ಹೇಳಿ ಕರಿತೀವಿ, ಬರೀ ದ್ವೀಪ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ, ದ್ವೀಪ. ಆಮೇಲೆ ಈ ಕಡೆ ಬಂದಾಗ ಲಕ್ಷ ದೀಪಗಳು ಅನ್ನೋದನ್ನ ನಾವು ಹೇಳ್ತೀವಿ. ಇಲ್ಲಿ ನಾವು ಇಲ್ಲಿ ಕಾಣ್ತೀವಿ ಅಕ್ಷಾಂಶ ರೇಖಾಂಶಗಳನ್ನ ಬರ್ತಾವ. ಸೊ ಇಲ್ಲಿ ಪ್ರಮುಖ ಸ್ಥಳಗಳು ಯಾವುವು ಅನ್ನುವಂಥದ್ದು ಭಾರತದ ರಾಜಧಾನಿಯಾಗಿರುವಂತದ್ದು ಯಾವುದು, ದೆಹಲಿ. ಹೌದಾ? ಸೊ ಇಲ್ಲಿ ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಹೌದು. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಪದಾರ್ಥಗಳನ್ನು ನಾವು ವಿಂಗಡಣೆ ಮಾಡ್ತೀವಿ. ಏನಂತ ವಿಂಗಡಣೆ ಮಾಡ್ತೀವಪ್ಪ ಅಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಹೇಳಿಕಿಸಿಂದ ವಿಂಗಡಣೆ ಮಾಡ್ತೀವಿ. ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ದ್ರಾವಣ ಆಮ್ಲ ಆಯ್ತು ಅಥವಾ ಪ್ರತ್ಯಾಮ್ಲ ಆಯ್ತು ಅಥವಾ ಲವಣ ಆಯ್ತು ಅಂತಕ್ಕಂಥದ್ದನ್ನ ನಮಗೆ ಗುರುತಿಸ್ಲಿಕ್ಕೆ ಅಸಾಧ್ಯವಾಗ್ತಕ್ಕಂತಹ ಸಂದರ್ಭದಲ್ಲಿ ವಿಜ್ಞಾನಿಗಳು ನಮಗೇನಪ್ಪಾ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ದ್ರಾವಣ ಆಮ್ಲನು ಅಥವಾ ಪ್ರತ್ಯಾಮ್ಲನು ಅಂತಕ್ಕಂತಹ ಗುರುತಿಸ್ಲಿಕ್ಕೆ ಸೂಚಕಗಳು ಅಂತ ಹೇಳಿಕಿಸಿಂದ ಏನ್ ಮಾಡಿದಾರಪ್ಪ ಅಂತಂದ್ರೆ ಮೆನ್ಷನ್ ಮಾಡಿದಾರ. ಏನ್ರಿ ಸರ್ ಸೂಚಕಗಳು ಅಂತ ಹೇಳಿಕಿಸಿಂದ ಮಾಡ್ತೀವಿ. ಒಂದನೇದು ಯಾವ್ದಪ್ಪ ಅಂತಂದ್ರೆ ನೈಸರ್ಗಿಕ ಸೂಚಕ, ಎರಡನೇದು ಸೂಚಕ, ಮೂರನೇದು ಸೂಚಕ. ಹಾಗಾದ್ರೆ ಸೂಚಕಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ನೈಸರ್ಗಿಕ ಸೂಚಕ. ಈ ಒಂದು ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಯಾವ್ದ್ರಿ, ಅರಿಶಿನ ಮತ್ತು ಲಿಟ್ಮಸ್ ಪೇಪರ್ ಅಂತಕ್ಕಂಥದ್ದು. ಅರಿಶಿನ ಮತ್ತು ಲಿಟ್ಮಸ್ ಪೇಪರ್ ಅಂತಕ್ಕಂಥದ್ದು ನಿಸರ್ಗದಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ದ್ರಾವಣ ಆಮ್ಲನು ಅಥವಾ ಪ್ರತ್ಯಾಮ್ಲ ಎಂದು ಗುರುತಿಸಲಿಕ್ಕೆ ಅಥವಾ ವಸ್ತುವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಸೂಚಕ ಅಂತ ಕರಿತೀವಿ. ಏನಂತ ಕರಿತೀವಿ, ಸೂಚಕ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಒಂದು ಅವಧಿಯೊಳಗ ನಾವು ಕೊಟ್ಟಿರ್ತಕ್ಕಂತಹ ಏನಪ್ಪಾ ಅಂತಂದ್ರೆ ಲಿಟ್ಮಸ್ ಕಾಗದದ ಬದಲು ಅಧ್ಯಯನ ಮಾಡಿದ್ದೀರಿ. ಸೊ ಲಿಟ್ಮಸ್ ಕಾಗದವನ್ನ ನಾವು ಎಷ್ಟು ಬಣ್ಣದಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಒಂದು ಕೆಂಪು ಬಣ್ಣದಲ್ಲಿ ಕಾಣ್ತೀವಿ, ಇನ್ನೊಂದು ನೀಲಿ ಬಣ್ಣದಲ್ಲಿ. ಎರಡು ರೀತಿಯ ಲಿಟ್ಮಸ್ ಕಾಗದಗಳನ್ನ ಕಾಣ್ತೀವಿ. ಸೊ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಏನ್ ಮಾಡ್ತಿದ್ಪ ಅಂತಂದ್ರೆ ಆಮ್ಲದಲ್ಲಿ ಎದ್ದಿದಾಗ ನಮಗೆ ಕೊಟ್ಟಿರ್ತಕ್ಕಂಥ ದ್ರಾವಣ ಆಮ್ಲ ಇತ್ತಪ್ಪ ಅಂತಂದ್ರೆ ಆ ಆಮ್ಲದಲ್ಲಿ ಎದ್ದಿದಾಗ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗ್ತೈತಿ, ಕೆಂಪು ಬಣ್ಣಕ್ಕೆ. ಅಂದ್ರೆ ಒಂದು ಪ್ರಯೋಗ ಮೂಲಕ ಕೊಟ್ಟಂತ ದ್ರಾವಣ ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತಕ್ಕಂಥದ್ದನ್ನ ಗುರುತಿಸೋಣ. ಸೊ ಒಬ್ಬ ವಿದ್ಯಾರ್ಥಿ ರವಿಬಾರ್, ಈಗ ಈ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇವನಿಗೆ ಒಂದು ದ್ರಾವಣ ಕೊಡ್ತೀನಿ ನಾನು, ಆ ದ್ರಾವಣ ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತಕ್ಕಂಥದ್ದನ್ನ ತಮಗೇನಪ್ಪಾ ಅಂತಂದ್ರೆ ಒಂದು ಸೊ ಕೊಟ್ಟಂತಹ ದ್ರಾವಣ ಆಮ್ಲ ಇತ್ತಂದ್ರೆ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ, ಕೆಂಪು ಬಣ್ಣಕ್ಕೆ. ಈಗ ನಾವು ಒಂದು ದ್ರಾವಣ ತೋತೀವೋ ಆ ದ್ರಾವಣ ನಮ್ಗೆ ಆಮ್ಲ ಐತೆ ಪ್ರತ್ಯಾಮ್ಲ ಗೊತ್ತಿಲ್ಲ, ಆದ್ರೆ ಆ ಆಮ್ಲ
ಆಮ್ಲ ಇತ್ತಂದ್ರೆ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆದರೆ ಕೆಂಪು ಲಿಟ್ಮಸ್ ಕಾಗದ ಯಾವುದೇ ರೀತಿಯ ಬಣ್ಣದಲ್ಲಿ ಬದಲಾವಣೆ ಆಗುವುದಿಲ್ಲ. ಹಾಗೆಯೇ ಪ್ರತ್ಯಾಮ್ಲದಲ್ಲಿ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ನೀಲಿ ಬಣ್ಣ ಯಾವುದೇ ರೀತಿಯಾಗಿ ಪ್ರತ್ಯಾಮ್ಲದಲ್ಲಿ ಬದಲಾವಣೆ ಹೊಂದುವುದಿಲ್ಲ. ಸೋಡಿಯಂ ಕಾರ್ಬೋನೇಟ್ ಇದನ್ನು ನಾವು ಆಮ್ಲ ಅಥವಾ ಪ್ರತ್ಯಾಮ್ಲ ಎಂದು ಗುರುತಿಸಬೇಕಾದ್ರೆ ಇದ್ರೊಳಗೆ ನಾವು ನೀರನ್ನು ಇದು ಮಾಡಬೇಕು. ಇದನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅಥವಾ ಪ್ರತ್ಯಾಮ್ಲವನ್ನು ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಈಗ ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ತಗೊಂಡಾಗ ಲಿಟ್ಮಸ್ ಕಾಗದವನ್ನು ಈ ದ್ರಾವಣದಲ್ಲಿ ಎದ್ದಿದಾಗ ಯಾವ ರೀತಿಯಾಗಿ ಬದಲಾವಣೆ ಹೊಂದತ್ತೆ ನೋಡೋಣ. ಇದು ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಇದು ಯಾವ ದ್ರಾವಣ ಅಂದ್ರೆ ಪ್ರತ್ಯಾಮ್ಲ. ಯಾಕಂದ್ರೆ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾವಣೆ ಹೊಂದಿದ್ರೆ ಅದು ಪ್ರತ್ಯಾಮ್ಲ. ನೀಲಿ ಲಿಟ್ಮಸ್ ಕಾಗದವನ್ನು ಈಗ ನಾವು ಪ್ರತ್ಯಾಮ್ಲ ಅಂತೇಳಿ ಕಂಡ್ಕೊಂಡಿವು. ಆ ಪ್ರತ್ಯಾಮ್ಲದಲ್ಲಿ ಎದ್ದಿದಾಗ ನೀಲಿ ಲಿಟ್ಮಸ್ ಕಾಗದ ಯಾವ ರೀತಿಯಾಗಿ ಬದಲಾವಣೆ ಹೊಂದತ್ತೆ ನೋಡೋಣ. ಈಗ ನೀಲಿ ಲಿಟ್ಮಸ್ ಕಾಗದ ಯಾವುದೇ ರೀತಿಯ ಬದಲಾವಣೆ ಹೊಂದುವುದಿಲ್ಲ. ಆದ ಕಾರಣ ಇದು ಪ್ರತ್ಯಾಮ್ಲ. ಇಂಡಿಕೇಟರ್ ಯಾವ್ದ್ರಿ? ಪಿನಾಪ್ತಲಿನ್ ಇಂಡಿಕೇಟರ್. ಈ ಒಂದು ಪಿನಾಪ್ತಲಿನ್ ಇಂಡಿಕೇಟರ್ ಸಹಾಯದಿಂದ ನಮಗೆ ಕೊಟ್ಟಿರತಕ್ಕಂತಹ ದ್ರಾವಣ ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಬೇಕಾಗಿತ್ತಂದ್ರೆ ಈ ಒಂದು ಪ್ರಯೋಗವನ್ನ ನಿಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಭಾಗ್ಯಶ್ರೀ ಬಂದು ಈ ಒಂದು ಪ್ರಯೋಗದ ಮೂಲಕ ತಮಗೆಲ್ಲರಿಗೂ ಕೂಡ ಆಮ್ಲ ಯಾವುದು ಅಥವಾ ಪ್ರತ್ಯಾಮ್ಲ ಯಾವುದು ಅಂತಕ್ಕಂಥದ್ದನ್ನ ತೋರಿಸ್ಬೇಕಂತ ಕೇಳ್ಕೊತೀನಿ. ದ್ರಾವಣ ಆಮ್ಲ ಅಥವಾ ಪ್ರತ್ಯಾಮ್ಲ ಐತೆ ಅಂತ ಹೇಳಿ ನಾವು ಪರೀಕ್ಷಿಸಲು ನಮಗೆ ಕೊಟ್ಟಿರ್ತಕ್ಕಂಥ ದ್ರಾವಣ ಪೆನಾಪ್ತಲಿನ್ ಇಂಡಿಕೇಟರ್. ಯಾವ ಇಂಡಿಕೇಟರ್? ಈ ದ್ರಾವಣದ ಸಹಾಯದಿಂದ ನಮಗೆ ಆಮ್ಲ ಅಥವಾ ಪ್ರತ್ಯಾಮ್ಲ ಎಂದು ನಾವು ತಿಳಿದುಕೊಳ್ಳಬಹುದು. ಇದು ಪೆನಾಪ್ತಲಿನ್ ಇಂಡಿಕೇಟರ್ ಮೂಲತಃ ಬಣ್ಣರಹಿತ ದ್ರವ ವಸ್ತುವಾಗಿದೆ. ಇದನ್ನು ನಾವು ಆಮ್ಲದೊಂದಿಗೆ ಸೇರಿಸಿದಾಗ ಇದರಲ್ಲಿ ಯಾವುದೇ ರೀತಿ ಬಣ್ಣ ಪರಿವರ್ತನೆ ಆಗುವುದಿಲ್ಲ. ಇದನ್ನು ನಾವು ಪ್ರತ್ಯಾಮ್ಲದೊಂದಿಗೆ ಸೇರಿಸಿದಾಗ ಇದು ಗುಲಾಬಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಈಗ ಆ ಪ್ರಯೋಗವನ್ನು ನಾವಿಲ್ಲಿ ಮಾಡಿ ನೋಡೋಣ. ಈಗ ನಾವು ಒಂದು ದ್ರಾವಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದು ಆಮ್ಲ ಐತಿಯೋ ಪ್ರತ್ಯಾಮ್ಲ ಐತಿಯೋ ನಮಗೆ ಗೊತ್ತಿಲ್ಲ. ಇದನ್ನು ಡ್ರಾಪರ್ದ ಮೂಲಕ ಹನಿಯಾಗಿ ತೆಗೆದುಕೊಳ್ಬೇಕು. ಪೆನಾಪ್ತಲಿನ್ ಇಂಡಿಕೇಟರ್ ಅನ್ನ ಮಿಶ್ರಣ ಮಾಡಿ ನೋಡೋಣ. ಬದಲಾವಣೆ ಆಗತೈತಿ? ಹಾಗಾದ್ರೆ ಇದು ದ್ರಾವಣ ಯಾವ್ದ? ಈಗ ನಾವು ಮತ್ತೊಂದು ದ್ರಾವಣ ತೆಗೆದುಕೊಳ್ತಿದ್ವಿ. ಇದ್ರ ಹೆಸರು ಏನಪ್ಪಾ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆಮ್ಲ ಐತೆ ಪ್ರತ್ಯಾಮ್ಲ ಐತೆ ಗೊತ್ತಿಲ್ಲ. ಈಗ ನಾವು ಇದನ್ನ ಪ್ರಯೋಗದ ಮೂಲಕ ನೋಡೋಣ. ಇದ ಘನವಸ್ತು ಐತಿ. ಇದನ್ನ ನಾವು ದ್ರವ ವಸ್ತುವನ್ನ ಮಾಡ್ಕೋಬೇಕು, ದ್ರಾವಣವನ್ನು ಮಾಡ್ಕೋಬೇಕು. ಮಾಡ್ಬೇಕು. ಇಂಡಿಕೇಟರ್ ಅನ್ನ ಮಿಶ್ರಣ ಮಾಡಿ ನೋಡೋಣ. ಇದು ಆಮ್ಲ ಐತು ಪ್ರತ್ಯಾಮ್ಲ ಐತು. ಇದ್ರೊಳಗ ನಾವು ಪೆನಾಪ್ತಲಿನ್ ಇಂಡಿಕೇಟರ್ ಅನ್ನ ಹಾಕಿದಾಗ ಇದು ಬಣ್ಣದಲ್ಲಿ ಬದಲಾವಣೆ ಆದ್ರೆ ಯಾವ ದ್ರಾವಣ? ಬಣ್ಣದಲ್ಲಿ ಬದಲಾವಣೆ ಆಗ್ಲಿಕ್ಕಂದ್ರ ಈಗ ನಾವು ನೋಡೋಣ. ಕಲರ್ ಚೇಂಜ್ ಆಗತೈತಿ. ಇದು ಯಾವ ಬಣ್ಣಕ್ಕೆ ತಿರುಗ್ತಾ ಇದೆ? ಹಾಗಾದ್ರೆ ನಮಗೆ ಕೊಟ್ಟಂತ ದ್ರಾವಣ ಯಾವುದು? ಒಂದು ಪ್ರಯೋಗವನ್ನ ಅಕ್ಷತಾ ಈ ಪ್ರಯೋಗವನ್ನು ಮಾಡಿ ತೋರಿಸ್ತಾಳೆ. ತಾವೆಲ್ಲರೂ ಕೂಡ ನೋಡ್ಬೇಕು ಅದರದ ಫಲಿತಾಂಶ ಯಾವ ರೀತಿ ಬರ್ತೈತೆ ಅಂತಕ್ಕಂಥದ್ದನ್ನ ನಾವು ಗಮನಿಸುವ. ನಾವಿವತ್ತು ಏನು ನೋಡತ್ತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಒಂದು ಪಾಠದ ಒಂದು ಪ್ರಯೋಗವಾಗಿರ್ತಕ್ಕಂಥ ಮ್ಯಾಗ್ನೇಸಿಯಂನ ಉರಿಸುವಿಕೆ ಯಾವ ಕ್ರಿಯೆ ಉದಾಹರಣೆ? ಸಂಯೋಗ ಕ್ರಿಯೆ ಅಂದ್ರೆ ಏನಪ್ಪಾ ಅಂತಂದ್ರ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಕೂಡಿ ಒಂದೇ ಉತ್ಪನ್ನ ಉಂಟಾತಂದ್ರ ಅದು ಯಾವ ಕ್ರಿಯೆ? ಈಗ ಯಾವ್ದು ನೋಡಾಯ್ತು ನಾವು? ಮ್ಯಾಗ್ನೇಸಿಯಂನ ಉರಿಸುವಿಕೆ. ಮ್ಯಾಗ್ನೇಸಿಯಂನ ಧಾತುವಿನ ಸಂಖ್ಯೆ ಎಷ್ಟ? 12. ಅದರ ಪರಮಾಣುವಿನ ಸಂಕೇತ
ಈ ಮ್ಯಾಗ್ನೇಸಿಯಮ್ ಗಾಳಿಯಲ್ಲಿನ ಆಕ್ಸೈಡ್ನೊಂದಿಗೆ ಕೂಡಿ ಅದ್ರ ಮೇಲೆ ಒಂದು ಆಕ್ಸೈಡ್ ಎಂಬ ಪದರ ಉಂಟಾಗ್ತೈತಿ. ಅದನ್ನ ನಾವು ಬೆಂಕಿಯೊಂದಿಗೆ ಉರಿಸ್ಲಾಕ್ ನೋಡಿದಂದ್ರ ಅದು ಆಕ್ಸೈಡ್ ಪದರ ಉಂಟಾಗಿರ್ತೈತಿ. ಆದ ಕಾರಣ ಅದು ಬೆಂಕಿಯೊಂದಿಗೆ ಉರಿಯೋದಿಲ್ಲ. ಈ ಮ್ಯಾಲ ಆಕ್ಸೈಡ್ ಏನ್ ಪದರ ಉಂಟಾಗಿರ್ತೈತಿಲ್ಲ ಅದನ್ನ ನಾವು ಯಾವ್ದರಿಂದ ಸ್ವಚ್ಛಗೊಳಿಸ್ಬೇಕಂದ್ರ ಇದ್ರಲ್ಲೇ ಸ್ವಚ್ಛಗೊಳಿಸಿದ್ರ ಅದು ಬೆಂಕಿಯೊಂದಿಗೆ ಹೊತ್ತತಿ. ಹೆಂಗ್ ಉರಿತೈತಿ ಮ್ಯಾಗ್ನೇಸಿಯಮ್ ಬೆಂಕಿಯೊಂದಿಗೆ ಏನೇನು ಬಿಡುಗಡೆ ಆಗ್ತೈತಿ ಅಂದ್ರ ಬೆಳಕು ಮತ್ತು ಶಾಖ. ಏನೇನ್ ಬಿಡುಗಡೆ ಆಗ್ತೈತಿ? ಇದೇನ್ ಮ್ಯಾಲ ಹೊಗೆ ಹೊಂಟತ್ಲೆ ಅದು ಮ್ಯಾಗ್ನೇಸಿಯಂ ಆಕ್ಸೈಡ್. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.